ಗುರು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮ್ಯಾಮ್ ಅಂದರೆ ನಮ್ಮ ಕಾಲೇಜಲ್ಲಿ ನಮಗೆ BCom ಗ್ರ್ಯಾಜುಯೇಷನಲ್ಲಿ ಪಾಠ ಮಾಡಿದಂಥ ನಮ್ಮ ಮ್ಯಾಮ್ ಮನೆಯದು ಗುರುಪ್ರವೇಶ ಇದೆ. ಆಯಿತು. ಆಮೇಲೆ ಆಗಲೇ ಟೈಮ್ ಬಂದ್ಬಿಟ್ಟು ಒಂದು 5 ಗಂಟೆ ಆಗಿದೆ ಗೈಸ್. ಅದು ಏನಾಯಿತು ಅಂದರೆ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಫ್ರೆಂಡ್ಸು ಆಫೀಸ್ಗೆ ರಜಾ ಹಾಕ್ತೀನಿ ಅಂತೇಳಿ ರಜಾ ಹಾಕಿರಲಿಲ್ಲ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ನಮಗೆ ಡಿಗ್ರಿಲಿರೋ 6 ಸೆಮ್ಮಲ್ಲಿ 4th ಸೆಮ್ ಅಷ್ಟೇ ಮಾತ್ರ ಪಾಠ ಮಾಡೋಕ್ಕಾಗಿದ್ದು. ಆದರೆ ಅವ್ರು ಮಾಡಿರೋ 4th ಸೆಮ್ಮು ಇನ್ನೂ 40 ಇಯರ್ಸ್ ಗ್ಯಾಪ್ನ ಇಟ್ಕೊಳ್ಳೋ ಥರ ಮಾಡವ್ರೆ. ಬನ್ನಿ ಇವಾಗ ಅವ್ರ ಮನೆ ಗುರುಪ್ರವೇಶಕ್ಕೆ ಹೋಗ್ಬೇಕು. ಹೋಗಿ ಯಾವ ಥರ ಸಿಗುತ್ತಾರೆ ಅಂತ ನಮ್ಮ ಬೈ ಹೋಯ್ತವ್ರೆ. ಅದಕ್ಕೆ ಇವಾಗ ಹೋಯ್ತಾ ಇದ್ದೀವಿ ನಮ್ಮ ಉಡಾಳ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಹೋಗಿ ಅವ್ರು ಮೀಟ್ ಮಾಡಿ ಅವ್ರ ಮನೆ ಗುರುಪ್ರವೇಶಕ್ಕೆ ಹೋಗಿ ವಿಶೇಷ ತಿಳಿಸಿ ಬರೋಣ. ನಾನು ಬರೋದು ಲೇಟ್ ಆಯಿತು, ಬನ್ನಿ ಹೊರಡೋಣ. ಗೈಸ್ ನೋಡಿ, ಇವರೇ ನಮ್ಮ ರಾಜು ಬೈ ಅಂತ, ಕ್ರಿಕೆಟಲ್ಲಿ ಎಕ್ಸ್ಪರ್ಟು. ಈ ವಿಜಯ್ ಕರ್ನಾಟಕ ಟೀಮ್, ಇದರಲ್ಲಿ ವಿಜಯ್ ಕರ್ನಾಟಕ ಟೀಮಲ್ಲಿ ಪ್ಲೇಯರ್. ಆಯ್ ಬೈ, ಊಟ ತಿಂಡಿ ಕಾಫಿ. ಗೈಸ್ ನಮ್ಮ ಫ್ರೆಂಡ್ಸ್ ಬೇರೆ ಫೋನ್ ಮಾಡ್ತವ್ರೆ, ಅರ್ಜೆಂಟಲ್ಲಿ ಹೋಯ್ತಾ ಇದ್ದೀವಿ. ಅವ್ರು 4 ಜನ ಇಲ್ಲೇ ಅವರೇ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ಕೊಳ್ಳಿ ಅವ್ರ ಮುಖಗಳನ್ನ. ಏಯ್ ಏಯ್ ಏನೇನೋ ತೋರಿಸ್ಬಿಟ್ಟ ಅವನು, ನಮಗೆಲ್ಲ ಗೊತ್ತಾಗೋಯ್ತು. ಅವ್ನು ತೋರಿಸಿದಲ್ಲ ನೋಡ್ಕೋಬೇಡ್ರಿ. ಇವ್ನು ನೋಡ್ರಿ, ಅಭಿ, ಮಹೇಶ. ಬರೋ ಹೋಗೋಣ ಗೈಸ್, ಟೈಮ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಅವನೊಬ್ಬನ ಬ್ಲಾಗ್ ಮಾಡಬೇಕು ಗೈಸ್, ತೋರಿಸ್ತೀವಿ. ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್ ಬಿರಿಯಾನಿ ಅಂತ ಸಿಗುತ್ತೆ ಅಂತ ಹಾಕವ್ರೆ, ಆದರೆ ಬಿರಿಯಾನಿ ಸಿಗಲ್ಲ. ಕಬಾಬ್ ಯಾವಾಗ ಬಿಟ್ಟು ಸಿಗುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ತಿನ್ನಿ. ಬರೋ ಹತ್ತಲೇ ಮಹೇಶ, ಹೋಗೋಣ. ಬಸವ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏಯ್ ನಂದಲ್ಲಪ್ಪ, ನಿಮ್ಮ ಅಣ್ಣಂದು. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಗುರುಪ್ರವೇಶಕ್ಕೆ ಹೋಯ್ತಾ ಇರೋದು, ಮದುವೆಗೆ ವಿಶ್ವಾಸ ಮಾಡ್ತಾವನೆ. ಇವಾಗ ಗುರುಪ್ರವೇಶಕ್ಕೆ ಹೋಯ್ತಾ ಇದೀವಿ ಗೈಸ್. ನೋಡ್ಬೋದು, ಹೆಲ್ಮೆಟ್ ಹಾಕಿಲ್ಲ, ಇಲ್ಲೇ ಪಕ್ಕದಲ್ಲೇ ಇರೋದು. ಮುಜಾಮಿಲ್ ನೋಡಿದ್ದೀರಾ? ಮುಜಾಮಿಲ್ ನಮ್ಮ ರೋಡ್ ನೋಡಿ ಹೆಂಗಿದೆ ಗೈಸ್. ಯಾಕೋ ಗೈಸ್ ಮುಂದೆ ನೋಡ್ಕೊಂಡು ನೋಡ್ತಾನೆ. ಅವ್ರ ಮನೆ ತಗ ಹೋಗಿ ಆಮೇಲೆ ಸಿಗ್ತೀವಿ. ಅರ್ಜೆಂಟಾಗಿ ಬಂದ್ಬಿಟ್ಟಿದ್ದೀವಿ. ನಮ್ಮ ಮ್ಯಾಮ್ ಮನೆದು ಗುರುಪ್ರವೇಶಕ್ಕೆ ಕಾರ್ಡ್ ತರೋದು ಮರ್ತ್ಬಿಟ್ಟಿದ್ದೀವಿ. ಅವ್ರ ಹಳೆ ಮನೆ ತಗ ಬಂದು, ಆದರೆ ಅವ್ರ ಮನೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿ ಸ್ವಲ್ಪ ಯಾರನ್ನ ವಿಚಾರಿಸ್ಬೇಕು. ಇವ್ರು ಯಾರೋ ಇಬ್ಬರು ಹೋಯ್ತವ್ರೆ. ಇದೇ ಅವ್ರ ಹಳೆ ಮನೆ, ಅದು ಹೊಸ ಮನೆ ಇಲ್ಲೇ ಎಲ್ಲ ಅಕ್ಕಪಕ್ಕ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಗೈಸ್, ಇದೆ ನಮ್ಮ ಮ್ಯಾಮ್ದು ಹಳೆ ಮನೆ. ಅವ್ರ ಹೊಸ ಮನೆ ಇಲ್ಲೇ ಮುಂದೆ ಇರ್ಬೇಕು ನನ್ನ ಅನಿಸಿಕೆ. ಹಾಂ ಇದೆ. ಮಹೇಶ್ ಹೇಳ್ತಾವನೆ ಅಂದರೆ ಇದೆ ಗೈಸ್. ನಂಗೆ ಗೊತ್ತಿರಲ್ಲ ಎಲ್ಲೋ ಲೋ ಎಲ್ಲ ಮನೆ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. ಹಿಂಗೆ ಎಲ್ಲ ಗುರುಪ್ರವೇಶ ಆಗಿ ಸೀರೆ ಸೆಟ್ಟು ಲೈಟು ಎಲ್ಲ ಬಿಚ್ಚೋ ಟೈಮ್ಗೆ ಹೋಗೋರು ನಾವು. ಬಂದವ್ರು ಯಾರನ್ನ ಸೀರೆ ಸೆಟ್ ಬಿಚ್ತೀರಾ ಅಂತ ಕೇಳಿದ್ರೆ ಏನು ಮಾಡೋದು? ಬಿಚ್ಚಲೇಬೇಕು. ಏಯ್ ಮ್ಯಾಮ್ ಫೋನ್ ಮಾಡಲು, ಮ್ಯಾಮ್ ರಿಸೀವ್ ಮಾಡ್ತಾ ಇಲ್ಲ ಗೈಸ್. ಏನು ಮಾಡೋದು? ಮನೆ ಕಳೆದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ಒಂದು ಬೇರೆ ಪ್ಲಾನ್ ಮಾಡೋಣ, ನೋಡೋಣ. ವೇಟಿಂಗ್. ಏಯ್ ಮಹೇಶ ಫೋನ್ ಮಾಡ್ದೇನೋ? ಹರ್ಷಿ ಏಯ್ ಮಾಡಿದ್ರೇನು? ಲೌಡ್ ಸ್ಪೀಕರ್ ಹಾಕಲ್ಲ. ಮ್ಯಾಮ್ ಬೈಕೊಂಬಿಡಿ, ಮೋಹನ್ ಲೊಕೇಶನ್ ಬೇಕಿತ್ತು ಮ್ಯಾಮ್. ಮ್ಯಾಮ್ ಮೋಹನ್ ಅಂತ. ಮೋಹನ್ ಅಂತನಾ? ಯಾರೋ ಗೊತ್ತಿಲ್ವಲ್ಲಪ್ಪ. ಮೋಹನ್ ಅಂತ ಯಾರು ಇರ್ಲಿಲ್ಲ ನಮ್ದ್ರಲ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಿಂಗೆಲ್ಲ ಮರ್ತ್ರೆ ಹೆಂಗೆ ಮ್ಯಾಮ್? ಸಿಂಗಲ್ ಹುಡುಗ ಅವನ್ ಪಾಪ. ಗೈಸ್ ಫೈನಲ್ ಆಗಿ ಹುಡುಕದ ಮೇಲೆ ಸಿಗ್ತೀನಿ ಗಡೀರಿ ನಿಮಗೆ. ಅದೆಲ್ಲ ಐತೆ ಅನ್ನೋದು ನಾವೇ ಕಳೆದೋಗೈತೆ. ಮನೆ ಬೇಕಾಗಿದೆ ಗೈಸ್, ಇಲ್ಲಿ ಮನೆ ಬೇಕಾಗಿದೆ ನಮಗೆ. ನಾನೇ ಮನೆ ಕಳೆದೋಗೈತೆ ಅಂತ ಮನೆ ಹುಡುಕ್ತಾ ಇದ್ದೀನಿ ಗೈಸ್. ಫೈನಲ್ ಆಗಿ ಇದೇ ಏರಿಯಾದಲ್ಲಿ ಇದ್ದು, ಅದು ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಿತ್ತು. ಇವಾಗ ಸಿಕ್ಕಿದೆ, ಅಡ್ರೆಸ್ ಸಿಕ್ಕಿದೆ.
ನೋಡ್ರಿ ಎಲ್ಲ ಪೆಂಡಲೆಲ್ಲ ಬಿಚ್ಬಿಟ್ಟವ್ರೆ. ಊಟ ಮಾಡೋ ಟೈಮಲ್ಲಿ ಒಳ್ಳೆ ಎಲೆ ಎತ್ತಂಗೆ ಹೋಯ್ತಾವ್ರೆ. ಹೇಳೋಕ್ಕಾಗಲ್ಲ, ಎಲೆ ಎತ್ತಿ ಕೆಲಸ ಇದ್ರು ಮಾಡಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗುರುಗಳಲ್ವಾ ಮಾಡಿದ್ರೆ ಏನಿಲ್ಲ ಗೈಸ್. ಎಲ್ಲ ಹೋಗ್ಬಿಟ್ಟವ್ರಿ. ಆಗಲೇ ನಾವು ಹೋಗೋಷ್ಟಕ್ಕೆ ಲೇಟ್ ಆಗ್ಬಿಟ್ಟದೆ. 5 ಗಂಟೆ ಆಗ್ಬಿಟ್ಟೈತೆ, 5:05 ಆಗೈತೆ. ಸ್ನಾನ ಮಾಡಿ ಬರೋ ಅಷ್ಟಕ್ಕೆ ಲೇಟ್ ಆಗ್ಬಿಟ್ಟು ಸ್ವಲ್ಪ. ಏನು ಚೆನ್ನಾಗಿ ಕಟ್ಟವ್ರು ನೋಡಿ ಗೈಸ್ ಮನೆ. ಊಟಕ್ಕೂ ದೊಡ್ಡದಾಗಿ ಹಾಕ್ಸಿದ್ರು ನೋಡಿ. ನಮ್ಮ ಮ್ಯಾಮ್ ಇವರೇ ಗೇಟಲ್ಲೇ ನಿಂತ್ಕೊಂಡು ರಿಸೀವ್ ಮಾಡ್ತಾವ್ರು. ಈ ಥರ ಶಿಷ್ಯಂದ್ರೆ ಸಿಗಬೇಕಾಗಿತ್ತು, ಅದು ನಮ್ಮ ಅದೃಷ್ಟ ಇದು. ಮ್ಯಾಮ್ ವ್ಲಾಗ್ ಮಾಡ್ತಾ ಇದ್ದೆ. ಮ್ಯಾಮ್ ನೋಡಿ ಹೆಂಗೈತೆ ಮ್ಯಾಮ್ ಮನೆದು. ಫಸ್ಟ್ ಐತೆ ಮ್ಯಾಮ್ ಅವ್ರ ಮನೆ. ಇನ್ನು ಲೈಫಲ್ಲಿ ಯಾವತ್ತೇ ನೋಡಿದ್ರು ಈ ವಿಡಿಯೋ ಸಿಗ್ಲಿ ಅನ್ನೋದು ಅವ್ರ ಕಾನ್ಸೆಪ್ಟು. ನಮಗೆಲ್ಲ ಗೊತ್ತಾಗೋಯ್ತು. ಸಾಕಾಗೈತೆ ಗೈಸ್. ತೋರಿಸಿದ್ದೀನಿ ಲೊಕೇಶನ್ನು, ಎಲ್ಲ ನೋಡ್ಕೊಂಡಿದ್ದೀರಾ ಗೈಸ್. ನೋಡಿ ಶ್ರೀನಿವಾಸ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಬಾಸು, ನಮ್ಮ ಮನೆ ದೇವರು ತಾನೇ ಮ್ಯಾಮ್. ಮತ್ತೆ ಹೆಣ್ಣು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಒಬ್ಬ ನಮ್ಮ ಮ್ಯಾಮ್ ಹೆಸರು ಹಾಕಿಸ್ಬಿಟ್ಟವ್ರೆ. ನನ್ಗೆ ಇವಾಗ ಈ ಶ್ರೀಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ ಗೈಸ್. ತಿಳ್ಕೊಳ್ಳಿ ಗೈಸ್. ನೋಡ್ರಿ ಇಲ್ಲಿ ನೋಡ್ರಿ, ಗಿಫ್ಟು ತಗೊಂಬಂದವ್ರೆ. ಹೆಸರು ಏನಂತ ಬರಿಬೇಕು ಅಂತ ಗೊತ್ತಿದ್ದು ಇವಾಗ ಬರ್ದ ಹೆಸರು. ಏಯ್ ನನ್ನ ಇವ್ರು ಏನು ನನ್ನ ಹೆಸರು ಯಾಕೆ ಬರ್ದಿದ್ರಲ್ಲ? ಬೇಡ ಬರೋ, ಒಳಗಡೆ ಹೋಗೋಣ. ನಡೀದ ಒಳಗಡೆ. ಏಯ್ ನನ್ ಭಯ ಆಯ್ತದಪ್ಪ. ನಾನು ಬರೇ ಯಪ್ಪ ಏಯ್ ಬ್ಲಾಗ್ ಮಾಡ್ತೀಯನ? ಬೇಡ ಗೈಸ್. ಫಸ್ಟು ಇವ್ನಿಗೆ ಅಕ್ಷತೆ ಹಾಕಿ ಮ್ಯಾಮ್. ಅವ್ರಿಗೆ ಹಾಕ್ಬಿಡು. ಇವ್ನು ನೆಕ್ಸ್ಟ್ ಇವ್ನು ಮದ್ವೆಗೆ ಕರಿಬೇಕು ಹಂಗೆ. ಹೌದಣ್ಣ, ಅವಾಗ ಬಂದಿದ್ರೆ ಸ್ವಲ್ಪ ಲೇಟ್ ಆಗಿರೋದು. ನೋಡಿ ಗಾಯ್ಸ್ ಇಂಟೀರಿಯರ್ಸ್ ಯಾವ ಥರ. ಆವಾಗ ಬಂದಿದ್ರೆ ನಾವು ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತ್ಕೊಂತಿದ್ದೆ. ಅವಾಗ ಬಂದಿದ್ರೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರ್ತಿದ್ದೋ. ಮ್ಯಾಮ್ ಮ್ಯಾಮ್ ಅಂದ್ಬಿಟ್ಟು ಒಂದು ಗಿಫ್ಟ್ ಕೊಟ್ಟು ನೀವು ಬಿಸಿ ಇರ್ತಿದ್ರ. ಇದು ಆಕ್ಚುಲಿ ಚೆನ್ನಾಗಿ ಮಾಡೋದು. ಯಾಕೆ ಹಿಂದೆ ನಿಂತ್ಕೊಳ್ಳೋ. ಹಾಂ, ಯಾವಾಗಲೂ ಮ್ಯಾಮ್ ಬರೀ ಸ್ಟೇಟಸ್ಗೆ ಇದನ್ನೇ ಆಗ್ತಾ ಇರ್ತಲ್ಲ, ಅದಕ್ಕೆ ಇದನ್ನೇ ತಗೊಂಬಂದಿದ್ದೀವಿ. ಅದು ಇವಾಗ ಗೊತ್ತಾಗುತ್ತೆ ಮ್ಯಾಮ್ ತೆಗೆದಾಗ. ಇವ್ನಿಗೊಂದು ಬಾಕ್ಸೇ ತೆಗಿಯೋಕಾಯ್ತಿಲ್ಲ. ಜೀವನದ ಹೆಂಗೋ ತೆಗಿದ್ಯಾ. ಶ್ರೀಕೃಷ್ಣನ್ ತಗೊಂಡ್ಬಂದು ಉಡುಪಿಗೆ ಹೋಗಿರೋದು ಲಾಸ್ಟ್ ಟೈಮ್. ಅಲ್ಲಿಂದ ಎತ್ಕೊಂಬಂದಿರೋದು. ಅವ್ರು ವಾಪಸ್ ಕೊಡ್ಬೇಕು ತಗೊಂಡೋಗಿ. ಫೈನಲಿ ಶ್ರೀಕೃಷ್ಣ ಪ್ರತಿಷ್ಠಾಪನೆ ಆಗಿದೆ. ಅವ್ರು ಮಾಡಿರೋದು 4 ಸೆಮ್ ಪಾಠ. 40 ಸೆಮ್ ಗ್ಯಾಪ್ ಇಟ್ಕೊಬೇಕು ನಾವು. 40 ವರ್ಷ ಬೇಕು. ಮ್ಯಾಮ್ ಇವಾಗ ಬನ್ನಿ ಮನೆ ತೋರಿಸಿ ನೋಡೋಣ. ಕಿಚನ್ ಅಂದ್ರೆ ಅಡುಗೆ ಮಾಡೋದ? ಅಡುಗೆ ಮಾಡೋದು. ಹಾಯ್ ಮ್ಯಾಮ್. ರೂಮ್ ಕಿಡ್ಸ್ ರೂಮ್ ಇದು. ಎಲ್ಲಿ ಸ್ಟಿಕ್ಕರ್ಗಳು ಇಲ್ಲ? ಇನ್ನು ಏನೋ ಬೇಕಣ್ಣ. ಚೆನ್ನಾಗೈತೆ ಗೈಸ್ ಮಾಸ್ಟರ್ ಬೆಡ್. ಅಯ್ಯ
ಇವಾಗ ಇಂಪ್ರೆಷನ್ ನಮ್ದು ಕಡೆ ಚೆಕ್ ಮಾಡ್ತಾ ಇದೀವಿ ಏನನ್ನ ಇಕ್ಕಿರ್ತಾರ ಚೆನ್ನಾಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಮಿರರ್ ಈ ಲೈಟ್ ಶೈನಿಂಗ್ ಐದಿದಲ್ವಾ ಅದ್ರಲ್ಲೇ ಹೋಗ್ಬಿಡ್ತೈತಿ. ಮಹೇಶ ಯಾಕ ಮಹೇಶ ಮಾತಾಡ್ತಿಲ್ವಲ್ಲ? ಯಾರು ಮೇಡಮ್? ನೀವ್ನಾ? ನಿಮ್ ಮುಂದೆ ಮಾತ್ರ ಮಕ್ಕಳು ಓದಕ್ಕೆ ಟೇಬಲ್ ಚೆನ್ನಾಗೈತೆ. ಇಲ್ಲಿ ಯಾರು ಬೋಂಡ ಬಜ್ಜಿ ಮ್ಯಾಮ್ ಯಾವ್ದು ಹೇಳ್ರಿ? ಇದು ವಾಷಿಂಗ್ ಏರಿಯಾ ಗೈಸ್. ನೋಡ್ಬೋದು ನೀವು. ಮಾಮೂಲಿ ವಾಷಿಂಗ್ ಮಿಷಿನ್ ಅವು ಇವು ಮಡಿಕೊಂಡ್ರೆ ಇಲ್ಲಿ ಕ್ಲೀನಿಂಗ್ ಮಾಡಿದ್ರೆ ಇದರಿಂದ ನೀರು ಹೋಗ್ಬಿಡುತ್ತೆ. ಹಾಂ, ಇದು ಇನ್ನು ಈ ಕಡೆನೂ ಸೇಮ್ ಒಂದು ರೂಮ್ ಇದೆ, ಯಾರೋ ಬೆಳಗಿದ್ದಾರೆ. ಇದು ಒಂದು ಇಲ್ಲೊಂದು ಸೆಟಪ್, ಅದು ಕಂಪ್ಯೂಟ್ರು ಇಲ್ಲ ವರ್ಕಿಂಗು ಏನಾದರೂ ಮಾಡ್ಬೋದು. ಇದು ಬಂದ್ಬಿಟ್ಟು ಬ್ಯೂಟಿಫುಲ್ ಬಾಲ್ಕನಿ. ಇಲ್ಲಿಂದ ಯಾರನ್ನ ಹೋಯ್ತಿದ್ರೆ ಟ್ರ್ ಅನ್ನೋದು. ಕಾಣಿಸ್ತದೆ ನೋಡಿ, ಎಲ್ಲ ಒಂದೇ ತಗೊಂಡು. ಅವ ಅಂದ್ರೆ ಅವಾಗ ಕರೀಲಿ ಅಂತ, ಬೇಡ ಆಮೇಲೆ ಕರೀಲಿ ಅಂತ ಹೇಳ್ತಾವನೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಬರೀ ಮ್ಯಾಮ್ ಹೋಗೋಣ, ಮೇಲ್ಗಡೆ ಹೋಗೋಣ ಇವಾಗ. ಸಗದಾಗಿತ್ತು ನೋಡ್ರಿ. ನೀನ್ ಕೂತ್ಕೊಂಡ್ಬಿಡ ಬಿಡು. ಟೀ ಗುಡ್ ಕ್ವಾಲಿಟಿ. ಹಾಂ, ಮನೆ ಕೊಡ್ಲಿ ಬನ್ನಿ ಮ್ಯಾಮ್, ಡಿಸ್ಟರ್ಬ್ ಮಾಡೋದು ಬೇಡ ಪಾಪ. ಇದು ಸೇಮ್ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಅಲ್ವಾ ಮ್ಯಾಮ್? ಮಾಸ್ಟರ್ ಬೆಡ್ರೂಮೇ. ಇವಾಗ ಇಲ್ಲಿಂದ ಮೇಲ್ಗಡೆ ಹೋಗೋದು ಟೆರೆಸ್. ಮ್ಯಾಮ್ ಇದೇನು ಇದಕ್ಕ ಸಗದಾಗೈತೆ ಕಾನ್ಸೆಪ್ಟ್ ಗೈಸ್, ನೋಡ್ರಿ. ಇವಾಗ ನಾವು ಬರ್ತಾ ಇದ್ದೀವಿ ಟೆರೆಸ್ಗೆ. ಇವಾಗ ಟೆರೆಸ್ಸಲ್ಲಿ ಇದ್ದೀವಿ ಗೈಸ್. ನೋಡ್ಬೋದು, ಸುಪ್ರೀಂ ಸೋಲಾರ್. ಯಾವುದೇ ಬ್ರ್ಯಾಂಡ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಗೈಸ್. ನೋಡಿ ಈ ಸೈಡು ಅಷ್ಟೇ. ಇಲ್ಲಿ ಮಾಮೂಲಿ ವರ್ಕ್ ಇನ್ ಪ್ರೋಗ್ರೆಸ್, ಗೊತ್ತಲ್ಲ ನಿಮ್ಗೇನಾದರೂ ಈ ಬೆಡ್ರೂಮ್ದೆಲ್ಲ ಮಾಡೋರಲ್ಲ, ಆ ವರ್ಕಿಂಗ್ದೆಲ್ಲ ಇಲ್ಲ ಹಾಕ್ತಾರೆ. ಇಲ್ಲಿ ನೀವೇನಾದರೂ ಇಲ್ಲಿ ರೂಮು ಮೇಲ್ಗಡೆ ಮಾಮೂಲಿ ಈ ರೂಮೆಲ್ಲ ಮಾಡಿರ್ತಾರಲ್ಲ, ನೀವೇನಾದರೂ ಮಡಿಕೊಳ್ಳೋಕ್ಕೆ ಐಟಮು ಅವು ಅಂದರೆ ಒಳ್ಳೆ ಸ್ಟೋರ್ ರೂಮ್ ಥರ ಇದು. ಸುತ್ತ ಇಲ್ಲೂ ಬೇಕಂದ್ರೆ ನೀವು ಬಟ್ಟೆ ವಾಶ್ ಗೀಶ್ ಮಾಡ್ಬೋದು. ನೋಡ್ರಿ ಇವರೆಲ್ಲ ಅಲ್ಲೇ ಎಲ್ಲ ತಗಾಗಲ್ಲಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇಲ್ಲ ಗೈಸ್, ಅಲ್ಲಿಗೆಲ್ಲ ಎತ್ತಕ್ಕಾಗಲ್ಲ. ಸೀರಿಯಸ್ಗೆ ವಾಟರ್ ಟ್ಯಾಂಕು ನೀವು ಇವ್ರು ಕಟ್ಟಿರೋದು ಲೆವೆಟಲ್ಲಿ ಸಖತ್ತು ಪ್ಲೇಸ್ ನೋಡ್ಬೋದು ಗೈಸ್. ಲಾಸ್ಟ್ ಸ್ಟುಡಿಯೋದಲ್ಲಿ ಮಾತಾಡಿದ್ದು ಅವ್ನು ಸ್ಟಾರ್ಟ್ ಮಾಡಿದ್ದು, ಇವತ್ತು ನಿಲ್ಲಿಸೋಕ್ಕಾಯ್ತಿಲ್ಲ. ಇನ್ನೂ ಒಂದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಲ್ಲಿಸ್ತಾನೆ. ಡಿಸೈನಿಂಗ್ ಮಾತ್ರ ಸಖತ್ತಾಗಿ ಮಾಡ್ಸೋರು ಗೈಸ್. ನೋಡಿ ಗೈಸ್ ಏನು ಥರ ಯಾವ ಥರ ಡಿಸೈನ್ ಮಾಡೋರೆ. ಡಿಸೈನಿಂಗ್ ಮಾತ್ರ ಸೂಪರ್ ಆಗೈತೆ. ಇವಾಗ ಒಂದು 5 ನಿಮಿಷ ಕುಂತ್ಕೊಂಡು ಮಾತಾಡೋದು ಮ್ಯಾಮ್ ಜೊತೆ. ಇವಾಗ ಚೇರ್ ಹಾಕಿ ಕುಂಡ್ರಿಸ್ತವ್ರೆ. ಪಾಠ ಗೀಟ ಮಾಡ್ತೀರಾ ಮ್ಯಾಮ್? ಇಲ್ಲ, ಸುಮ್ಮನೆ ಕೇಳಿದ್ದು. 4 ವರ್ಷ ಆಯ್ತಲ್ಲ. ಇವಾಗ ಹಾಡು ಹೇಳ್ತಾನೆ, ಆಡೋಣ ನೀನು. ಯಾವ ಸಬ್ಜೆಕ್ಟ್ ತಗೋತಿದ್ರು? ಇಲ್ಲ, ಲಿಟ್ರಲಿ ಸ್ವಲ್ಪ. A few moments later. 4th ಸೆಮ್ ಅಷ್ಟೇ ಮಾತ್ರ ಪಾಠ ಮಾಡೋಕ್ಕಾಗಿದ್ದು. ಆದರೆ ಅವ್ರು ಮಾಡಿರೋ 4th ಸೆಮ್ಮು ಇನ್ನೂ 40 ಇಯರ್ಸ್ ಗ್ಯಾಪ್ನ ಇಟ್ಕೊಳ್ಳೋ ಥರ ಮಾಡವ್ರೆ. ಫುಲ್ ಗೊತ್ತಿಲ್ಲ ನನಗೆ, ಸೀರಿಯಸ್ ಆಗಿ ಫುಲ್ ಫಾರ್ಮ್. ಅದು ನನ್ನ ಫುಲ್ ಫಾರ್ಮ್ ಮರ್ತೋಗ್ಬಿಟ್ಟೈತೆ ಮ್ಯಾಮ್. ಹೇಳ ಆಯ್ತು. ಹರ್ಷಿ ಹೇಳ್ತಾನೆ ಮ್ಯಾಮ್, ಹೇಳ್ತಾನೆ, ಪಕ್ಕ ಹೇಳ್ತಾನೆ. ಹೇಳ ಫೈನಾನ್ಷಿಯಲ್. ಅಯ್ಯೋ, ಜ್ಞಾಪನ ಇತ್ತು, ಬಾಯಲ್ಲಿತ್ತು, ಬರೋ ಮುಂಚೆ ಹೇಳ್ಬಿಟ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು
ಕರೆಕ್ಟ್ ಮ್ಯಾಮ್. ನಾನು ಅದೇ ಆ್ಯಂಗಲಲ್ಲಿ ಯೋಚನೆ ಮಾಡಿ ಹೇಳಿದೆ MSM ಅಂತ, ಅದೇ ಸರಿ ಆಗ್ಬಿಟ್ಟೈತೆ. ಫೈನಲಿ ಫುಡ್ ಅರೈವ್ಸ್. ಮ್ಯಾಮ್ ಸ್ಪೆಷಲಾಗಿ ಮಾಡ್ಸಿರೋ ಅಂತ ಕಾಡು ಟ್ರೈ ಮಾಡ್ತಾವನು ಇವಾಗ. ತಿನ್ನೋ ಮೋಹನ್. ಒಬ್ಬಟ್ಟು ಸಾಂಬಾರು ಹಚ್ಕೊಂಡು ತಿಂದೇನೋ, ಡಿಫ್ರೆಂಟ್ ಆಗಿರಲಿ ಅಂತ. ಕಾಬೂಲ್ ಕಡ್ಲೆಕಾಳು ಟೇಸ್ಟ್ ಮಾಡ್ತಾವನೆ ಹರ್ಷಿ ಇವಾಗ. ಏನು ಒಬ್ಬಿಟ್ಟೆ 2 ಥರ ಒಬ್ಬಿಟ್ನು. ಇಕ್ಕಿದ ಬೇಳೆ ಸಾಂಬಾರು ನೋಡಿ. ಸಿಲೋಡ್ರಿ ಫಸ್ಟು ರೋಟಿ, ಅದು ಇರ್ತದೆ ಸಾಂಬಾರು. ಸುಮ್ಮನೆ ಓಪನ್ ಮಾಡ್ಬಿಟ್ಟು ಲೈಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ನೋಡೋದಿಲ್ಲ. ಸೂಪರ್ ಐತೆ ಫುಡ್ಡು. ಫುಲ್ ಓಪನ್ ಅಪ್ ಆಗಿದ್ದೀನ ಒಬ್ಬಿಟ್ಟು. ಫೋಟೋ ವಿಚಾರ ಹೋಗ್ಬಾರ್ದು. ಬೇಡ ಬೇಡ ಗೈಸ್, ಆ ಫೋಟೋ ನಾವು ಬ್ಲರ್ ಮಾಡಿದ್ದೀವಿ, ಆ ಫೋಟೋನ ನಾವು ತೋರಿಸಲ್ಲ. ಬೇಡ, ಆ ಥರ ಕ್ಯೂರಿಯಾಸಿಟಿ ಜನಗಳು ತಗೊಳ್ಳೋದು ಬೇಡ. 2ನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು. ಸೂಪರ್ ಆಗಿದೆ. ಕೊಡ್ತಾವ್ರೆ ಗೈಸ್. ಮಧ್ಯಾಹ್ನ ಏನಾದ್ರು ಬಂದಿದ್ರೆ ಹಾಂ, ಇದು ಒಂದು ಲೆಕ್ಕಾಚಾರದ ಪಾಯಿಂಟೇ. ಲೇಟಾಗಿ ಬಂದಿದ್ರು, ಚೆನ್ನಾಗಿದೆ ಟ್ರೀಟ್. ಅಭಿ ಈಸ್ಕೊಳ್ಳ ಮಹೇಶ. ಮ್ಯಾಮ್ ಮಹೇಶನ್ ಕೊಟ್ಟಿಲ್ಲ ಮ್ಯಾಮ್, ಸಾಕು. ನಾನು ಇವಾಗ ತಿನ್ನಲ್ಲ ಮ್ಯಾಮ್. ಓಕೆ, ಇವಾಗ ಬಾಯ್ ಹೇಳೋ ಅಂತ ಟೈಮ್ ಬಂದಿದೆ ಗೈಸ್. ಬಾಯ್ ಮ್ಯಾಮ್. ಬಾಯ್. ನಾವು ಬರ್ತೀವಿ ನಡೆಯೋದು ಜೊತೆ ಗೈಸ್. ಓಕೆ, ನೆಕ್ಸ್ಟ್ ಟೈಮ್ ಫಂಕ್ಷನ್ ಇದ್ದಾಗ ಮ್ಯಾಮ್ ಜೊತೆ ಸಿಗೋಣ. ಅದು ಜನರಲ್ಲಿ ಯಾರ್ದಾನ ಮದುವೆಲೇ ಸಿಗ್ಬೇಕಷ್ಟೇ, ಸಿಕ್ಕಿದ್ರೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಹೋಪ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೊಂದು ಚಪ್ಪಲಿ ಹಾಕಂತೀನಿ ಗೈಸ್, ಚಪ್ಪಲಿ ಮರ್ತೋಗ್ಬಿಟ್ಟಿದೆ. ನಂದೇ ಅದು ಸೊಳ್ಳೆ ಐತಪ್ಪ ಅಲ್ಲಿ. ಮ್ಯಾಮ್ ಬಾಯ್ ಮ್ಯಾಮ್. ಬಾಯ್. ಓಕೆ ಮ್ಯಾಮ್, ಬಾಯ್ ಮ್ಯಾಮ್. ಗೈಸ್, ಇಷ್ಟ ಆದರೆ ಲೈಕ್ ಬಟನ್ ಬಿಸಾಕಿ ಹೇಳ್ತೀನಂತ.